ಆನಿಯನ್ ರಿಂಗ್ಸ್ ಅಂತಾರೆ. ಒಂದೇ ಒಂದು ಚೂರು ಆಯಿಲೇ ಬೇಕಾಗಿಲ್ಲ ಸರ್. ನೋಡಿರಿ, ನಾರ್ಮಲ್ ಆಗಿ ಹಾಕ್ಬಿಡ್ರಿ, ಆಟೋಮೆಟಿಕ್ ರೊಟೇಟ್ ಆಗುತ್ತೆ ಸರ್. ಅದು 30 ಸೆಕೆಂಡ್ಸ್ನಲ್ಲಿ ಅದು ರೆಡಿ ಆಗುತ್ತೆ, ಆಟೋಮೆಟಿಕ್ ಬಂದ್ಬಿಡುತ್ತೆ ಸರ್. ಸರ್ ನೀವು ಯಾವ ಥರ ಸಂಡಿಗೆ ಬೇಕಾದ್ರೆ ಹಾಕ್ರಿ ಸರ್. ಈಗ ಪಾಪ್ಕಾರ್ನ್ ಹೋಗ್ಬಿಡೋಣ ಸರ್, ಪಾಪ್ಕಾರ್ನ್ ಹಂಗೆ ಹಾಕ್ಬಿಡ್ಬೋದು ಅಷ್ಟೇ ಸರ್. ಇದು 1.5 ಮಿನಿಟ್ಸ್ ಆಗುತ್ತೆ, ಪಾಪ್ಕಾರ್ನ್ ಬಂದ್ಬಿಡುತ್ತೆ ಸರ್. ಹಾಂ ನೋಡಿರಿ ಸರ್, ಪಾಪ್ಕಾರ್ನ್ ಬರ್ತಾ ಇದೆ, ಆಟೋಮೆಟಿಕ್ ಬರುತ್ತೆ ಸರ್. ಒಂದು ಬೌಲ್ ಮಾತ್ರ ಇಟ್ಬಿಟ್ರೆ ಸಾಕು ಸರ್. ಈ ಚಿಕ್ಕ ಐಟಮ್ದಲ್ಲಿ, ಈ ಚಿಕ್ಕ ಮಿಷಿನಲ್ಲಿ ಇಷ್ಟೊಂದು ಐಟಮ್ ಮಾಡ್ಬೋದು. ಹಪ್ಳ, ಸಂಡಿಗೆ, ಚಿಪ್ಸು, ಕಡಲೆ ಬೀಜ, ಕಡಲೆಕಾಳು, ಬಾದಾಮಿ, ಗೋಡಂಬಿ, ಫ್ರೆಂಚ್ ಫ್ರೈಸ್ನು ಮಾಡ್ಬೋದು. ಒಂಚೂರ್ನು ಆಯಿಲ್ ಇಲ್ದ್ರೆ ಮಾಡ್ಬೋದು ಸರ್. 0% ಆಯಿಲ್. ಪಾನಿಪುರಿ ಮಾಡ್ಬೇಕಲ್ವಾ ಸರ್. ಈಗ ಔಟ್ ಸೈಡ್ ಅಲ್ಲಿ ಹೋದ್ರೆ ಪಾನಿಪುರಿ ಮಾಡ್ತಾರೆ ನೋಡ್ರಿ, 1 ಡ್ರಾಪ್ಸ್ನು ಆಯಿಲೇ ಬೇಕಾಗಿಲ್ಲ, ಅದೆಲ್ಲ ಆಯಿಲ್ ನಲ್ಲಿ ಕರಿಯೋದು. ಪಾನಿಪುರಿ ರೆಡಿ ಸರ್. ಪಾನಿಪುರಿ ರೆಡಿ ಆಯ್ತು ಸರ್. ಪ್ಯಾಕೆಟ್ನಲ್ಲಿ ಸಿಗುತ್ತಲ್ವ ಸರ್, ವೀಲ್ ಚಿಪ್ಸ್, ಹಂಗೆ ಹಾಕ್ಬಿಡ್ರಿ, 30 ಸೆಕೆಂಡ್ಸ್ ಸ್ಟಿರ್ ಮಾಡಿದ್ರೆ ಆಚೆ ಬರುತ್ತೆ ಸರ್. ವೀಲ್ ಚಿಪ್ಸ್ ರೆಡಿ ಸರ್. ಒಂದು ಡ್ರಾಪ್ಸ್ನು ಆಯಿಲ್ ಬೇಕಾಗಿಲ್ಲ. ಹೆಲ್ತ್ ತುಂಬ 100% ಒಳ್ಳೆಯದು ಸರ್. ತುಂಬ ಏಜ್ ಆಗಿರೋರು ತಿನ್ಬೋದು, ವಿತೌಟ್ ಆಯಿಲಿಂದ ತಿನ್ಬೋದು. ಇಲ್ಲ ಚಿಕ್ಕ ಮಕ್ಕಳಿಗೆ ಕಂಪಲ್ಸರಿ ಕುರ್ಕುರೆ ಐಟಮ್ ಬೇಕಾಗಿರುತ್ತೆ, ಒಂಚೂರು ಆಯಿಲ್ ಬೇಕಾಗಿಲ್ಲ. ಇಲ್ಲಿ ಯೂಟ್ಯೂಬ್ನಲ್ಲಿ ನೋಡೋರಿಗೆ ನಿಮ್ಮ ವೀಕ್ಷಕರಿಗೋಸ್ಕರ 500 ಡಿಸ್ಕೌಂಟ್ ಕೊಡ್ತಾ ಇದ್ವಿ. 2390 ಆಗುತ್ತೆ ಸರ್. 390. 1 ಇಯರ್ ಗ್ಯಾರಂಟಿ ಇದೆ, 1 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಸರ್. ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ಕೊಡ್ತೀವಿ. 5 ವರ್ಷ ಫ್ರೀ ಸರ್ವಿಸ್, 100% ಸರ್ವಿಸ್ನು ಸಿಗುತ್ತೆ ಸರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅಶ್ವಮೇಧ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ನಾನು ಇವತ್ತು ವೀನಸ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೀನಿ. ಅಂದ್ರೆ ವೀನಸ್ ಮಾರ್ಕೆಟ್ ಅವರು ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ. ಇದು ತುಂಬಾ ಏನಂದ್ರೆ ನೀವು ಯಾವ್ದು ಬೇಕಾದ್ರೂ ಚಿಪ್ಸ್ ಮಾಡ್ಕೊಂಡು ವಿತಿನ್ ಸೆಕೆಂಡ್ಸ್ ಗಳಲ್ಲೇ ತಿನ್ಬಹುದು. ಹಾಗಾದ್ರೆ ನಮ್ಮ ಜೊತೆ ಇವತ್ತು ವೀನಸ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆದಂತ ಸರ್ ಇರ್ತಾರೆ. ಸರ್ ನಮಸ್ಕಾರ ಸರ್, ಅಶ್ವಮೇಧ ಚಾನಲ್ಗೆ ಸ್ವಾಗತ. ನಮಸ್ಕಾರ, ಅಶ್ವಮೇಧ ಅವರಿಗೆ ಧನ್ಯವಾದ. ಸರ್ ಹೇಳಿ ಸರ್, ನಿಮ್ದು ಈ ಯಾವ ಪ್ರಾಡಕ್ಟ್ ಇದು, ಇದರಿಂದ ಏನೆಲ್ಲ ಮಾಡಬಹುದು ಅಂತ? ಸರ್ ಇದು ಚಿಕ್ಕದು ಸರ್, ಇದು ಆಯಿಲ್ ಲೆಸ್ ಫ್ರೈಯರ್ ಸರ್. ಇದು ಓಕೆ, 0 ಆಯಿಲ್ 0 ಕೊಲೆಸ್ಟ್ರಾಲ್, ವಿತೌಟ್ ಆಯಿಲ್ ಅಲ್ಲೇ ಮಾಡಬಹುದು. 100% ವಿತೌಟ್ ಆಯಿಲ್ ನಲ್ಲಿ ಈ ಮಿಷಿನ್ ಅಲ್ಲಿ ಮಾಡ್ಕೋಬಹುದು. ಚಿಪ್ಸ್, ಸ್ನಾಕ್ಸ್, ಸಂಡಿಗೆ ಎಲ್ಲ ವಿತೌಟ್ ಆಯಿಲ್. ಓಹೋ, ಚಿಪ್ಸ್ ಎಲ್ಲ ಏನ್ ಬೇಕಾದ್ರೂ ಮಾಡಬಹುದು, ಆಯಿಲ್ ಲೆಸ್. ಹೌದು ಸರ್, ವಿತೌಟ್ ಆಯಿಲ್ ಅಲ್ಲೇ ಮಾಡಬಹುದು ಸರ್. ಓಕೆ ಓಕೆ, ಹೇಳಿ ಸರ್. ಓಕೆ, ಹಾಗಾದ್ರೆ ನೋಡೋಣ ಸರ್, ಡೆಮೋ ನೋಡೋಣ ಸರ್, ಯಾವ ರೀತಿ ಮಾಡುತ್ತೆ ಸರ್. ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಒಂದು ಇದರಲ್ಲಿ ಇದರ ರೇಟ್ ಏನಿದೆ, ಜೊತೆಗೆ ಇದು ಏನೆಲ್ಲ ವರ್ಕ್ ಮಾಡುತ್ತೆ, ಏನೆಲ್ಲ ರೆಡಿ ಮಾಡುತ್ತೆ ಫುಡ್ ನ ತಿನ್ನಕ್ಕೆ, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈಗ ಡೆಮೋ ಹೋಗ್ತಿದೆ, ಬನ್ನಿ ಹೋಗೋಣ ಸರ್. ಓಕೆ ಸರ್, ಓಕೆ ಡನ್. ಸರ್ ಇದು ಚಿಕ್ಕ ಐಟಮ್ಸ್, ಇದು 0% ಆಯಿಲ್ 0% ಕೊಲೆಸ್ಟ್ರಾಲ್ ಸರ್. ಇದು ಈ ಚಿಕ್ಕ ಐಟಮ್ಸ್ ಅಲ್ಲಿ, ಈ ಚಿಕ್ಕ ಮಿಷಿನ್ ಅಲ್ಲಿ ಇಷ್ಟೊಂದು ಐಟಮ್ ಮಾಡಬಹುದು. ಹಪ್ಳ, ಸಂಡಿಗೆ, ಚಿಪ್ಸು, ಕಡಲೆ ಬೀಜ, ಕಡಲೆಕಾಳು, ಬಾದಾಮಿ, ಗೋಡಂಬಿ, ಫ್ರೆಂಚ್ ಫ್ರೈಸ್ನು ಮಾಡಬಹುದು. ಒಂಚೂರ್ನು ಆಯಿಲ್ ಇಲ್ದ್ರೆ ಮಾಡಬಹುದು ಸರ್. 0% ಆಯಿಲ್, ವಿತೌಟ್ ಆಯಿಲ್ ನಲ್ಲಿ ಸಂಡಿಗೆ, ಚಿಪ್ಸ್ ಎಲ್ಲ ಮಾಡಬಹುದು. ಅದು ಹೆಂಗ್ ಮಾಡೋದ್ರೆ ಡೆಮೋ ನೋಡೋಣ ಸರ್. ಜಸ್ಟ್ ನೋಡ್ರಿ, ಈ ತರ ಪ್ಲಗ್ ಬರುತ್ತೆ ಸರ್, 3 ಪಿನ್ ಪ್ಲಗ್. ಜಸ್ಟ್ ಪ್ಲಗ್ ಮಾಡ್ರಿ, ನಾರ್ಮಲ್ ಆನ್ ಆಫ್ ಸ್ವಿಚ್ ಇರುತ್ತೆ, ಆನ್ ಆಫ್ ಅಷ್ಟೇ ಸರ್. ಆನ್ ಮಾಡಿದ್ರೆ ಬಿಸಿ ಗಾಳಿ ಬರುತ್ತೆ, ಈ ಗಾಳಿನಲ್ಲಿ ರೊಟೇಟ್ ಆಗುತ್ತೆ ಸರ್. ಈಗ ಸಂಡಿಗೆಲ್ಲ ಆಯಿಲ್ ನಲ್ಲಿ ಕರಿತಿರಲ್ಲ ಸರ್, ಒಂದೇ ಒಂದು ಡ್ರಾಪ್ಸ್ನು ಆಯಿಲೇ ಬೇಕಿಲ್ಲ. ಹಪ್ಳ, ಸಂಡಿಗೆ, ಚಿಪ್ಸ್ ಯಾವ್ದು ಬೇಕಾದ್ರೆ ವಿತೌಟ್ ಆಯಿಲ್ ನಲ್ಲಿ ಮಾಡ್ಬೋದು. ನೋಡ್ರಿ ಸರ್, ಈಗ ಅಂಗಡಿಯಿಂದ ನಾರ್ಮಲ್ ಅಂಗಡಿಯಿಂದ ತಗೊಂಡ್ ಬಂದ್ಬಿಡ್ರಿ, ಇದು ಆನಿಯನ್ ರಿಂಗ್ಸ್ ಅಂತಾರೆ. ಒಂದೇ ಒಂದು ಚೂರು ಆಯಿಲೇ ಬೇಕಾಗಿಲ್ಲ ಸರ್. ನೋಡ್ರಿ, ನಾರ್ಮಲ್ ಆಗಿ ಹಾಕ್ಬಿಡ್ರಿ, ಆಟೋಮೆಟಿಕ್ ರೊಟೇಟ್ ಆಗುತ್ತೆ ಸರ್. ಅದು 30 ಸೆಕೆಂಡ್ಸ್ನಲ್ಲಿ ಅದು ರೆಡಿ ಆಗುತ್ತೆ. ಶಾಕ್ ಏನು ಹೊಡಿಯಲ್ಲ, ಬಿಸಿ ಗಾಳಿ ಮಾತ್ರ ಬರುತ್ತೆ ಸರ್, ಬೇರೆ ಯಾವುದೂ ಇಲ್ಲ ಸರ್, ಬರೀ ಗಾಳಿ ಮಾತ್ರ. ಒಂದೇ ಒಂದು ಡ್ರಾಪ್ಸ್ನು ಆಯಿಲ್ ಇಲ್ದ್ರೆ 0% ಆಯಿಲ್ ಸರ್. 100% ಹೆಲ್ತ್ಗೆ ಒಳ್ಳೆಯದು ಸರ್. ಈ ಥರ ಲಿಡ್ ಥರ ಬರುತ್ತೆ ಸರ್. ಇದು ಹಿಂಗೆ ಇಟ್ಬಿಡ್ಬೇಕು ಸರ್. ಹಿಂಗಿಟ್ರೆ ಏನಾಗುತ್ತೆ ಅಂದ್ರೆ ಒಂದು ಬಾಣ್ಲಿ ತರ ಆಗುತ್ತೆ. ಈ ತರ ಆಗುವಾಗ ಏನಾಗುತ್ತೆ, ಫ್ರೈ ಆಗಿ ಮೇಲ್ಗಡೆ ಬರುತ್ತಲ್ವ ಸರ್, ಅವಾಗ ಈ ಕಡೆ ಆ ಕಡೆ ಹೋಗಲ್ಲ ಸರ್. ನೋಡ್ರಿ, ರೆಡಿ ಆಯ್ತು ನೋಡ್ರಿ, ಒಂದೇ ಒಂದು ಡ್ರಾಪ್ಸ್ ಆಯಿಲ್ ಇಲ್ಲ, 30 ಸೆಕೆಂಡ್ಸ್. 30 ಸೆಕೆಂಡ್ಸ್ ಅಲ್ಲಿ ಮನೆಯಲ್ಲಿ ಕುರ್ಕುರೆ ತಿನ್ಬೋದು ಸರ್, ವಿತೌಟ್ ಆಯಿಲ್. 100% ವಿತೌಟ್ ಆಯಿಲ್ ಸ್ನಾಕ್ಸ್ ಸರ್. ಈಗ ರೆಡಿ ಆಯ್ತು ಸರ್. ರೆಡಿ ಆಗಿ ಈಗ ಆಫ್ ಮಾಡಿಬಿಟ್ಟು ಸೇಮ್ ಸ್ವಿಚ್ ತಿರ್ಗಿ ಆನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಬಂದ್ಬಿಡುತ್ತೆ ಸರ್. ಸರ್ ನೀವು ಯಾವ ತರ ಸಂಡಿಗೆ ಬೇಕಾದ್ರೆ ಹಾಕ್ರಿ. ನೋಡ್ರಿ, ಈ ತರ ಕಲರ್ ಸಂಡಿಗೆ ನಾರ್ಮಲ್ ಅಂಗಡಿಯಿಂದ ತಗೊಂಡ್ ಬಂದ್ರಿ, ಒಂಚೂರ್ನು ಆಯಿಲ್ ಬೇಕಾಗಿಲ್ಲ. ಇದೇ ತರ ಹಾಕೋದು, ಈ ತರ ಹಾಕೋದು, ಇಲ್ಲಿ ಲಿಡ್ಡಿಂಗ್ ಇಡಬೇಕು ಅಷ್ಟೇ. 1 ಡ್ರಾಪ್ಸ್ನ ಆಯಿಲ್ ಬೇಕಲ್ಲ, ಜಾಸ್ತಿನೂ ಹಾಕೋಬಹುದು ಸರ್. ಲೈಟಾಗಿ ಸ್ಟಿರ್ ಮಾಡ್ಬೇಕು ಸರ್, ನಾವೇ ಸ್ಟಿಕ್ ಕೊಡ್ತೀವಿ, ಲೈಟಾಗಿ ಸ್ಟಿರ್ ಮಾಡಿದ್ರೆ ಸಾಕು ಸರ್. ಈ ಕಡಲೆ ಬೀಜ ಬೇಕಾ, ಕಡಲೆ ಬೀಜ, ಕಡಲೆಕಾಳು, ಬಾದಾಮಿ, ಗೋಡಂಬಿ, ಚಿಪ್ಸ್, ಸ್ನಾಕ್ಸ್, ಫ್ರೆಂಚ್ ಫ್ರೈಸು ಯಾವ್ದು ಬೇಕಾದ್ರೆ ಅದೇ ಥರ ಫ್ರೀ ಹಿಟ್ ಮಾಡ್ತೀರಂದ್ರೆ ಯಾವ್ದು ಬೇಕಾದ್ರೆ ಫ್ರೀ ಹಿಟ್ ಮಾಡ್ಬೋದು ಸರ್. ಈಗ ಬೋಂಡಾ ಬಜ್ಜಿ, ಸಮೋಸ ಫ್ರೀ ಹಿಟ್ ಮಾಡ್ತಿರಂದ್ರೆ ಅದನ್ನು ಫ್ರೀ ಹಿಟ್ ಮಾಡ್ಬೋದು. ಪಾನಿಪುರಿನೂ ಮಾಡ್ಬೋದು ಸರ್. ಈಗ ಆಯಿಲ್ನಲ್ಲಿ ಮನೆಯಲ್ಲಿ ಕರಿತಾರಲ್ವ ಸರ್. ನೋಡ್ರಿ ಸರ್, ಈಗ ರೆಡಿ ಆಯಿತು. ರೆಡಿ ಆಗಿದ್ರೆ ಹಂಗೆ ಮೇಲೆ ಬರುತ್ತೆ ಸರ್. ಹಿಂಗೆ ಲೈಟಾಗಿ ಸ್ಟಿರ್ ಮಾಡಿಬಿಟ್ಟು ನೋಡ್ರಿ ಸರ್, ಲೈಟಾಗಿ ಸ್ಟಿರ್ ಮಾಡಿದ್ರೆ ಸಾಕು ಸರ್. ಪಾನಿಪುರಿ ಬೇಕಾ, ಪಾನಿಪುರಿ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು. ರೆಡಿ ಆಗಿದ ತಕ್ಷಣ ಮಿಷಿನ್ ಆಫ್ ಮಾಡಿರಿ, ತಿರ್ಗಾ ಒಂದೇ ಸ್ವಿಚ್ ಹಂಗೆ ಆನ್ ಮಾಡಿ. ಈಗ ಮನೆ ಸಂಡಿಗೆನೂ ಮಾಡ್ಬೋದು ಸರ್. ಈಗ ಮನೆಯಲ್ಲಿ ಸಂಡಿಗೆ ಇರುತ್ತಲ್ವ ಸರ್, ಅಕ್ಕಿ ಸಂಡಿಗೆ, ಅವಲಕ್ಕಿ ಸಂಡಿಗೆ, ಸಬಕ್ಕಿ ಸಂಡಿಗೆ, ಅದನ್ನು ಮಾಡ್ಬೋದು. ಈಗ ರೆಡಿ ಆಯಿತು, ಹಂಗೆ ಫುಲ್ ಆಚೆ ಬರುತ್ತೆ. ಈ ಥರ ಕಲರ್ ಕುರ್ಕುರೆ, ಈ ಥರ ಐಟಮ್ಸ್ ಮಾಡ್ಬೋದು ಸರ್.
ಚಿಕ್ಕ ಪ್ಯಾಕೆಟ್ನಲ್ಲಿ ಸಿಕ್ಕುತ್ತೆ, 5 ರೂಪಾಯಿ ಪ್ಯಾಕೆಟ್ನಲ್ಲಿ ಸಿಕ್ಕುತ್ತೆ. ತುಂಬ ಆಯಿಲ್ನಲ್ಲಿ ಕರೀತಾರೆ, ಒಂಚೂರ್ನು ಆಯಿಲ್ ಬೇಕಾಗಿಲ್ಲ ಸರ್. ಟಕ್ 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 ಸರ್, ಒಂದು ಡ್ರಾಪ್ಸ್ನು ಆಯಿಲ್ ಬೇಕಾಗಿಲ್ಲ. ಹೆಲ್ತ್ ತುಂಬ 100% ಒಳ್ಳೆಯದು ಸರ್. ತುಂಬ ಏಜ್ ಆಗಿರೋರು ತಿನ್ಬೋದು, ವಿತೌಟ್ ಆಯಿಲಿಂದ ತಿನ್ಬೋದು. ಇಲ್ಲ ಚಿಕ್ಕ ಮಕ್ಕಳಿಗೆ ಕಂಪಲ್ಸರಿ ಕುರ್ಕುರೆ ಐಟಮ್ ಬೇಕಾಗಿರುತ್ತೆ, ಒಂಚೂರ್ನು ಆಯಿಲ್ ಬೇಕಾಗಿಲ್ಲ. ನೋಡಿರಿ ಸರ್, ಈ ಥರ ರೊಟೇಟ್ ಆಗುತ್ತೆ. ಸ್ಟಿರ್ ಮಾಡೋದು ಏನು ಬೇಕಾಗಿಲ್ಲ, ಆಟೋಮೆಟಿಕ್ ರೆಡಿ ಆಗುತ್ತೆ. ಈ ಸ್ಟಿಕ್ ಮಾತ್ರ ನೋಡಿರಿ, ಈ ಸ್ಟಿಕ್ಕು ಇದು ಎರಡು ಮಾತ್ರ ಈ ಕಡೆ ಇಟ್ಬಿಟ್ಟು ಸ್ಟಿರ್ ಮಾಡಿದ್ರೆ ಸಾಕು ಸರ್. ಹೆಂಗೆ ಬಂದಿದೆ ನೋಡಿರಿ ಸರ್, 1 ಡ್ರಾಪ್ಸ್ನು ಆಯಿಲ್ ಇಲ್ಲ. ಹೌದು ಸರ್, ಮಸ್ತ್. ಡೈಲಿ ಏನಂದರೆ ಸ್ನ್ಯಾಕ್ಸ್ ತಿನ್ನೋರಿಗೆ ಒಂಚೂರ್ನು ಆಯಿಲ್ ಇಲ್ಲದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಪ್ಳನೂ ಮಾಡ್ಬೋದು, ಯಾವ್ದು ಬೇಕೇ ಮಾಡ್ಬೋದು. ರೆಡಿ ಆಯಿತು ನೋಡಿರಿ, ತಿರ್ಗಿ ಆನ್ ಮಾಡಿದ್ರೆ ಸಾಕು ಸರ್. ಸರ್ ಈಗ ಪಾಪ್ಕಾರ್ನ್ ಹೋಗ್ಬಿಡೋಣ ಸರ್. ಪಾಪ್ಕಾರ್ನ್ ಇದೆ, ಈ ಥರ ಕಲರ್ ಐಟಮ್, ಚೀಸ್ ಬಾಲ್ ಅಂತಾರೆ ನೋಡ್ರಿ. ಹಂಗೆ ಡೈರೆಕ್ಟಾಗಿ ಹಾಕ್ರಿ ಸರ್. 35 ಸೆಕೆಂಡ್ ಸರ್. ಚಿಕ್ಕ ಮಕ್ಕಳಿಗೆ ಡೈಲಿ ಸ್ನ್ಯಾಕ್ಸ್ಗೆ ತಿನ್ನುವಾಗ 1 ಡ್ರಾಪ್ಸ್ ಬೇಕಂದರೆ 1 ಡ್ರಾಪ್ಸ್ ಆಯಿಲು ಸಂಡಿಗೆದಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು. ವಿತೌಟ್ ಆಯಿಲ್ ಅಂದರೆ 100% ವಿತೌಟ್ ಆಯಿಲ್ನಲ್ಲಿ ಆಗುತ್ತೆ ಸರ್. ಹಾಂ, ಸಾಲ್ಟ್ ಉಪ್ಪು ಖಾರ ಅಂದರೆ ಔಟ್ ಸೈಡ್ ಮಿಕ್ಸ್ ಮಾಡಿ ಹಾಕೋಬೋದು ಸರ್. 1 ಡ್ರಾಪ್ಸ್ನು ಆಯಿಲ್ ಏನು ಬೇಕಾಗಿಲ್ಲ. ನೋಡಿರಿ ಈಗ ಮೇಲೆ ಬರ್ತಾ ಇರುತ್ತೆ ಸರ್. ಈ ಸ್ಟಿಕ್ನಲ್ಲಿ ಲೈಟಾಗಿ ಒಂಚೂರು ಸ್ಟಿರ್ ಮಾಡಿರಿ ಅಷ್ಟೇ. ನೋಡಿರಿ ಹಿಂಗೆ ಕಲರ್ ಬರ್ತಾ ಇದೆ ನೋಡಿರಿ ಸರ್. 1 ಡ್ರಾಪ್ಸ್ನು ಆಯಿಲ್ ಬೇಕಾಗಿಲ್ಲ ಸರ್. ಹಾಂ, ಚಿಪ್ಸು, ಸ್ನ್ಯಾಕ್ಸು, ಪಪ್ಪಡು, ಹಪ್ಳ ನೀವು ಆಯಿಲ್ನಲ್ಲಿ ಕರಿಯೋದು ಒಂಚೂರು ಆಯಿಲ್ ಇಲ್ಲದ್ರೆ ಬಾದಾಮಿ ಗೋಡಂಬಿಲ್ಲ 1 ಡ್ರಾಪ್ಸ್ನು ಸೀದೋಗಲ್ಲ ಸರ್. ನೋಡಿರಿ ರೆಡಿ ಆಯ್ತು ಸರ್. ನೋಡಿರಿ ತಿರ್ಗಿ ಆನ್ ಮಾಡಿದ್ರೆ ಸಾಕು, ಫುಲ್ ಪಟಾಪಟ್ ಬರುತ್ತೆ ಸರ್. ನೋಡಿರಿ ಸರ್, ಕಲರ್ ಆಗಿ ಬರುತ್ತೆ. 1 ಡ್ರಾಪ್ಸ್ನು ಆಯಿಲೇ ಬೇಕಾಗಿಲ್ಲ. ಇದೇ ಥರ ನಾರ್ಮಲ್ ಜೋಳ ಹೇಳಿದಿಲ್ಲ ಸರ್, ಒಂಚೂರು ಆಯಿಲು, ಉಪ್ಪು, ಖಾರ, ಮಸಾಲ ಬೇಕಾದರೆ ಮಿಕ್ಸ್ ಮಾಡಿಬಿಡ್ರಿ. ಇಲ್ಲ ವಿತೌಟ್ ಆಯಿಲ್ ಅಂದರೆ 1 ಡ್ರಾಪ್ಸ್ನು ಆಯಿಲ್ ಬೇಕಾಗಿಲ್ಲ. ಹಂಗೆ ಕಾಳು ಹಾಕ್ರಿ. ಈ ಕಾರ್ನ್ ಹಾಕ್ಬಿಟ್ಟು ಹಂಗೆ ಹಾಕ್ಬಿಡ್ಬೋದು ಅಷ್ಟೇ ಸರ್. ಇದು 1.5 ಮಿನಿಟ್ಸ್ ಆಗುತ್ತೆ, ಪಾಪ್ಕಾರ್ನ್ ಬಂದುಬಿಡುತ್ತೆ ಸರ್. 1 ಡ್ರಾಪ್ಸ್ನು ಆಯಿಲ್ ಬೇಕಾಗಿಲ್ಲ ಸರ್. ನೋಡಿರಿ ಹಂಗೆ ಫಿಕ್ಸ್ ಮಾಡಿಬಿಡ್ಬೇಕು. ಪಾಪ್ಕಾರ್ನ್ ಮಾತ್ರ ಈ ಥರ ಇಡಬೇಕು ಸರ್. ಹಾಂ, ಈ ಲಿಡ್ ಮಾತ್ರ ಸರ್, ಯಾಕಂದರೆ ಪಾಪ್ಕಾರ್ನ್ ಜಂಪ್ ಆಗುತ್ತಲ್ಲ ಸರ್, ಪಟ್ ಪಾಪ್ಕಾರ್ನ್ ಬಂದುಬಿಡುತ್ತೆ ಸರ್. 1.5 ಮಿನಿಟ್ಸ್ ಆಗುತ್ತೆ ಅಷ್ಟೇ ಸರ್. ಸರ್ ಇದು 2 ಅವರ್ಗೆ 1 ಯೂನಿಟ್ ಬರುತ್ತೆ ಸರ್. ನಾರ್ಮಲ್ 600 ವ್ಯಾಟ್ಸು, ನಾರ್ಮಲ್ ಮಿಕ್ಸಿ ಥರ 3 ಪಿನ್ ಸರ್. ಅದು ನಾರ್ಮಲ್ 3 ಪಿನ್ನು, ಪವರ್ ಎಕ್ಸ್ಟ್ರಾ ಏನೂ ಇಲ್ಲ ಸರ್. ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸರ್. ಓವರ್ಲೋಡ್ ಅಂದರೆ ಕಟ್ ಆಫ್ ಆಗುತ್ತೆ, ಓವರ್ ಹೀಟ್ ಆದ್ರೂ ಕಟ್ ಆಫ್ ಆಗುತ್ತೆ. ಪಾಪ್ಕಾರ್ನ್ ಅಂದರೆ 1.5 ಮಿನಿಟ್ಸ್ನಲ್ಲಿ ಬರುತ್ತೆ. ಮಸಾಲ ಪಾಪ್ಕಾರ್ನ್, ಬಟರ್ ಪಾಪ್ಕಾರ್ನ್, ಗೀ ಪಾಪ್ಕಾರ್ನ್, ನಿಮ್ಗೆ ಯಾವ ಥರ ಪಾಪ್ಕಾರ್ನ್ ಬೇಕಂದರೆ ಮನೇಲಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. 1 ಡ್ರಾಪ್ಸ್ನು ನೀವು ಏನು ಇದಿಲ್ಲ ಸರ್, ಮನೇಲಿ ಆರಾಮಾಗಿ ಹೈಜೆನಿಕ್ ಆಗಿ ತಿನ್ಬೋದು ಸರ್. ಈಗ ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ ನೋಡಿರಿ ಸರ್, ತೋರ್ಸೋಕ್ಕೋಸ್ಕರ ಓಪನ್ ಮಾಡಿದ್ದೀನಿ ನೋಡಿರಿ. ಪಟ್ ಬರ್ತಾ ಇದೆ ನೋಡಿರಿ, ಈಗ ಬರ್ತಾ ಇದೆ. ಜಸ್ಟ್ ಈ ಲಿಡ್ ಮಾತ್ರ ಕ್ಲೋಸ್ ಮಾಡಬೇಕು. ಪಾಪ್ಕಾರ್ನ್ ಮಾತ್ರ ಸರ್ ಇದು ಔಟ್ಸೈಡ್ ಅಂದರೆ 2890 ಮಾಡ್ತಾ ಇದ್ವಿ. ಇಲ್ಲಿ ಯೂಟ್ಯೂಬ್ನಲ್ಲಿ ನೋಡೋರಿಗೆ ನಿಮ್ಮ ವೀಕ್ಷಕರಿಗೋಸ್ಕರ 500 ಡಿಸ್ಕೌಂಟ್ ಕೊಡ್ತಾ ಇದ್ವಿ. 2390 ಆಗುತ್ತೆ ಸರ್. 390. 1 ಇಯರ್ ಗ್ಯಾರಂಟಿ ಇದೆ, 1 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಸರ್. ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ಕೊಡ್ತೀವಿ. 1 ವರ್ಷ. ಹೌದು ಸರ್, ಈ ಮಿಷಿನ್ ಏನಾದ್ರೆ ಹಾಳ ಇದ್ರೆ ನೀರು ಆಯಿಲ್ ಮಾತ್ರ ನೀವು ಹಾಕ್ಬಾರ್ದು ಸರ್. ನೀರು ಆಯಿಲ್ ಹಾಕಿಲ್ಲ ಅಂದ್ರೆ 1 ವರ್ಷ ರೀಪ್ಲೇಸ್ಮೆಂಟು, 5 ವರ್ಷ ಫ್ರೀ ಸರ್ವಿಸ್, 100% ಸರ್ವಿಸ್ನು ಸಿಗುತ್ತೆ ಸರ್. ಹಾಂ ನೋಡ್ರಿ ಸರ್, ಪಾಪ್ಕಾರ್ನ್ ಬರ್ತಾ ಇದೆ, ಆಟೋಮೆಟಿಕ್ ಬರುತ್ತೆ ಸರ್. ಒಂದು ಬೌಲ್ ಮಾತ್ರ ಇಟ್ಬಿಟ್ರೆ ಸಾಕು ಸರ್, ಪಟಾಪಟ್ ಪಾಪ್ಕಾರ್ನ್ ಬರ್ತಾ ಇರುತ್ತೆ ಸರ್. ಈಗ ಮಸಾಲೆ ಏನಿಲ್ಲ ಸರ್, ಪ್ಲೈನಾಗಿ ಹಾಕಿದ್ವಿ. ನಿಮ್ಗೆ ಬೇಕಾದರೆ ಮಸಾಲ ಮಿಕ್ಸ್ ಮಾಡ್ಕೋಬೋದು ಸರ್. ಪಾನಿಪುರಿ ಐಟಮ್ಸ್, ಕಡಲೆಬೇಳೆ, ಇಡ್ಲಿ ಪೌಡ್ರ್, ಸಾಂಬಾರ್ ಪೌಡ್ರ್ ಎಲ್ಲ ಉರಿಯೋಕ್ಕೆ, ಸ್ನ್ಯಾಕ್ಸ್ ಐಟಮ್ಸ್ ಯಾವ್ದು ಬೇಕಾದ್ರೆ ವಿತೌಟ್ ಆಯಿಲ್ನಲ್ಲೇ ಕರಿಬೋದು ಸರ್. ಮಾಮೂಲಿ ಜೋಳನೂ ಹಾಕ್ಬೋದು ಸರ್, ಸಣ್ಣ ಜೋಳ ಬರುತ್ತಲ್ವಾ, ಸಣ್ಣ ಜೋಳನೂ ಹಾಕೋಬೋದು ಸರ್. ಪಾಪ್ಕಾರ್ನಲ್ಲಿ ಸಣ್ಣ ಜೋಳ ಬರುತ್ತೆ, ನಾಟಿ ಜೋಳ, ಅದನ್ನು ಹಾಕೋಬೋದು. ಹೌದು ಸರ್, 1 ನಿಮಿಷ ಸರ್, 1 ಮಿನಿಟ್ನಲ್ಲಿ ತಣ್ಣಗಾದ್ರೇ ಕ್ರಿಸ್ಪಿ ಬರುತ್ತೆ ಸರ್. ತಣ್ಣಗಾದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಸರ್. ಸರ್ ರೆಡಿ ಆಯ್ತು ಸರ್. ಈಗ ನೋಡ್ರಿ ಸರ್, ಆರಾಮಾಗಿ ಮನೇಲಿ ಕೂತ್ಕೊಂಡು ತಿನ್ಬೋದು ಸರ್. ಈಗ ರೆಡಿ ಆಯಿತು ಅಷ್ಟೇ ಸರ್. ಈಗ ಸರ್ ಈಗ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ವಿ, ಈಗ ಪಾನಿಪುರಿ ಮಾಡಬೇಕಲ್ವ ಸರ್. ಈಗ ಔಟ್ಸೈಡಲ್ಲಿ ಹೋದ್ರೆ ಪಾನಿಪುರಿ ಮಾಡ್ತಾರೆ ನೋಡ್ರಿ, 1 ಡ್ರಾಪ್ಸ್ನು ಆಯಿಲೇ ಬೇಕಾಗಿಲ್ಲ, ಅದೆಲ್ಲ ಆಯಿಲ್ನಲ್ಲಿ ಕರಿಯೋದು. ಈಗ ಇದರಲ್ಲಿ ವಿತೌಟ್ ಆಯಿಲ್ನಲ್ಲಿ ಕರಿತಾ ಇದ್ವಿ, ಒಂಚೂರ್ನು ಆಯಿಲ್ ಬೇಕಾಗಿಲ್ಲ ಸರ್. ಯಾವುದನ್ನು ಆನ್ ಮಾಡಿ ಒಳಗಡೆ ಹಾಕ್ಬೇಕು ಅಷ್ಟೇ ಸರ್. ಆನ್ ಮಾಡಿ ಒಳಗಡೆ ಹಾಕ್ರಿ, ಇಲ್ಲಿಟ್ಟು ಹಂಗೆ ಮೇಲ್ಗಡೆ ಇಟ್ಬಿಟ್ರೆ ಸಾಕು ಸರ್. ಲೈಟಾಗಿ ಸ್ಟಿರ್ ಮಾಡಬೇಕು ಸರ್. ಈಗ ರೊಟೇಟ್ ಆಗುತ್ತಲ್ವ ಸರ್, ಲೈಟಾಗಿ ಸ್ಟಿರ್ ಮಾಡಿದ್ರೆ ಸಾಕು ಅಷ್ಟೇ ಸರ್. ಹೌದು ಸರ್, 1 ಡ್ರಾಪ್ಸ್ನು ಆಯಿಲ್ ಇಲ್ಲ ಸರ್. ವಿತೌಟ್ ಆಯಿಲ್ನಲ್ಲಿ ಸ್ನ್ಯಾಕ್ಸು, ಚಿಪ್ಸ್ ಎಲ್ಲ ತಿನ್ನೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆಯಿಲ್ ಇಲ್ಲದ್ರೆ ಮಾಡ್ತಾ ಇರ್ಬೋದು, ಡೈಲಿ ತಿಂತಾ ಇರ್ಬೋದು ಸರ್. ವಾರಂಟಿನೂ ಕೊಡ್ತೀವಿ, ಗ್ಯಾರಂಟಿನೂ ಇದೆ. ರೆಗ್ಯುಲರಾಗಿ ಮನೇಲಿ ತಿನ್ಬೋದು, ಆರಾಮಾಗಿ ತಿನ್ಬೋದು ಸರ್. ಸರ್ ಚಿಕ್ಕದು ಡಿಸ್ಕೌಂಟ್ ಸರ್ 2490 ಡಿಸ್ಕೌಂಟ್ ಹೋಗಿ 1990 ಆಗುತ್ತೆ ಸರ್. ಇದು 1990 ಆಗುತ್ತೆ ಸರ್. ಈಗ ಪಾನಿಪುರಿ ರೆಡಿ ಸರ್.
ಪಾನಿಪುರಿ ರೆಡಿ ಆಯ್ತು ಸರ್. ಒಂದೇ ಒಂದು ಡ್ರಾಪ್ಸ್ನು ಆಯಿಲ್ ಇಲ್ದ್ರೆ ನೋಡ್ರಿ ಪಾನಿಪುರಿ ರೆಡಿ ಸರ್. ಹೌದಲ್ಲ ಸರ್, ಆಯಿಲ್ ಇಲ್ದೇನೆ ವಿತೌಟ್ ಆಯಿಲ್ ಸರ್. ಸ್ವಲ್ಪ ತಣ್ಣಗಾದ್ರೆ ಕ್ರಿಸ್ಪಿ ಬರುತ್ತೆ ಸರ್. ನಾವು ತೋರಿಸ್ತೀವಿ ಸರ್ ಹೆಂಗ್ ಕ್ರಿಸ್ಪಿನೆಸ್ ತೋರಿಸ್ತೀನಿ. ಸ್ವಲ್ಪ ತಣ್ಣಗಾಗಬೇಕು, ತಣ್ಣಗಾದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಸರ್. ಓಕೆ ಓಕೆ ನೋಡ್ರಿ ಸರ್ ಪಾನಿಪುರಿ ರೆಡಿ ಆಯ್ತು. ಇದೇ ತರ ನೋಡ್ರಿ ಬ್ರೆಡ್ ಸರ್, ನಾರ್ಮಲ್ ಬ್ರೆಡ್ ಕ್ರಮ್ಸ್ ತರ ಮಾಡ್ಬೋದು ಸರ್. ಹೌದಾ? ಹಾ, ಬರೀ ಬ್ರೆಡ್ ಕಟ್ ಮಾಡ್ಬಿಟ್ಟು ಹಂಗೆ ಒಳಗಡೆ ಹಾಕ್ಬಿಟ್ರೆ ಈಗ ತುಂಬಾ ಆಯಿಲ್ ತಗೊಳುತ್ತೆ ಸರ್ ಇದು ಬ್ರೆಡ್ ಕ್ರಮ್ಸ್. ಒನ್ ಡ್ರಾಪ್ಸ್ನು ಆಯಿಲ್ ಇಲ್ಲ ನೋಡ್ರಿ. ಹಂಗೆ ಹಾಕ್ಬಿಟ್ಟು ಈ ಲಿಡ್ ಮಾತ್ರ ಹಿಂಗೆ ಇಟ್ಬಿಟ್ರೆ ಸಾಕು ಅಷ್ಟೇ. ಕರೆಕ್ಟಾಗಿ 1 ಮಿನಿಟ್ ಒಳಗಡೆ ಆಗುತ್ತೆ ಸರ್. ಬ್ರೆಡ್ ಕ್ರಮ್ಸ್ ಸೂಪ್ಗೆ, ಕಟ್ಲೆಟ್ಗೆ, ವೆಜಿಟಬಲ್ ಸೂಪ್ಗೆ ಎಲ್ಲ ಮಾಡ್ತಿರಲ್ಲ ಸರ್, ವೆಜಿಟಬಲ್ ರೈಸ್ ಬಾತ್ಗೆ ಎಲ್ಲ ಹಾಕೋಬೋದು. 1 ಡ್ರಾಪ್ಸ್ನು ಆಯಿಲ್ ಇಲ್ಲದ್ರೆ ಮಾಡುತ್ತೆ ಸರ್. ಸರ್ ಇದು ವಾಷಿಂಗ್ ಏನೂ ಬೇಕಾಗಿಲ್ಲ ಸರ್. ಗ್ರೇವಿ ಮಾಡಿದ್ರೆ ವಾಶ್ ಮಾಡೋಕ್ಕೆ ಅವಸ್ಥೆ ಬೇಕಾಗುತ್ತೆ. 1 ಡ್ರಾಪ್ಸ್ನು ಆಯಿಲ್ ಇಲ್ಲದ್ರೆ ಮಾಡೋದಕ್ಷಣ ವೆಟ್ ಕ್ಲಾತ್ನಲ್ಲಿ ಸುಮ್ಮನೆ ವೈಟ್ ಮಾಡಿದ್ರೆ ಸಾಕು ಸರ್. ಲೈಟಾಗಿ ವೆಟ್ ಇದ್ರೆ ಸಾಕು ಸರ್. ರೆಡಿ ಆಯ್ತು ನೋಡ್ರಿ ಸರ್, ಕ್ರಮ್ಸ್ ರೆಡಿ ಆಯ್ತು. ಎಲ್ಲ ಪಟಾಪಟ್ ಸರ್, 1 ಮಿನಿಟ್ 1.5 ಮಿನಿಟ್ಸ್ ಅಷ್ಟೇ. ಫುಲ್ ಕ್ರಿಸ್ಪಿನೆಸ್ ಬರುತ್ತೆ ಸರ್. ಫುಲ್ ಇದು ಕ್ರಿಸ್ಪಿನೆಸ್ ತೋರಿಸ್ತೀವಿ ಸರ್. ಅದೇ ಥರ ಕ್ಯಾಶ್ಯೂ ನಟ್ಸು, ಈ ಥರ ಬ್ರೆಡ್ ಟೋಸ್ಟ್, ಫುಲ್ ಬ್ರೆಡ್ನ ಟೋಸ್ಟ್ ಮಾಡ್ಬೋದು, ಅದನ್ನು ತೋರಿಸ್ತೀವಿ ನೋಡ್ರಿ. ಇದು ರೆಡಿ ಆಯ್ತು ಸರ್. ಕ್ರಮ್ಸ್ ಸರ್ ಸೂಪ್ಗೆ ತಣ್ಣಗಾದ್ರೆ ಕ್ರಿಸ್ಪಿನೆಸ್ ಸರ್. ಯಾವ್ದಿದ್ರೂ ತಣ್ಣಗಾಗ್ಬೇಕು ಸರ್, ಫುಲ್ ಕ್ರಿಸ್ಪಿನೆಸ್ ಬರುತ್ತೆ ಸರ್. ನೋಡ್ರಿ ಸರ್, ಈಗ ಫ್ರೆಂಚ್ ಫ್ರೈ ಮಾಡ್ತೀನಿ ಸರ್. ಮನೇಲಿ ಚಿಕ್ಕ ಮಕ್ಕಳೆಲ್ಲ ತುಂಬ ಫ್ರೆಂಚ್ ಫ್ರೈ ತಿಂತಾರಲ್ವ ಸರ್, 1 ಡ್ರಾಪ್ಸ್ನು ಆಯಿಲೇ ಬೇಕಾಗಿಲ್ಲ, ಫ್ರೆಂಚ್ ಫ್ರೈನ ಹಾಕೋಬೋದು ಸರ್. ಫ್ರೆಂಚ್ ಫ್ರೈಸ್, ಸ್ಮೈಲೀಸು, ನಗ್ಗೆಟ್ಸು, ಚಿಕನ್ ಪಾಪ್ಕಾರ್ನ್, ಆ ಥರ ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಪಾಪ್ಕಾರ್ನ್ ಆ ಥರನೂ ಹಾಕೋಬೋದು. ಆಮೇಲೆ ಒಣಗಿರೋದು ಡ್ರೈ ಫಿಶ್ಶು, ಯಾವ್ದು ಬೇಕಾದ್ರೆ ಫಿಶ್ಶು, ನಾನ್ ವೆಜ್, ಆ ಥರ ವೆಜ್ ಲೈಟ್ ವೈಟು ಇರೋದೆಲ್ಲ ಅದರಲ್ಲಿ ಹಾಕೋಬೋದು ಸರ್. ಲೈಟಾಗಿ ಸ್ಟಿರ್ ಮಾಡಬೇಕು ಅಷ್ಟೇ ಸರ್. ಇದು ಕಂಪಲ್ಸರಿ 2 ಮಿನಿಟ್ಸ್ ಆಗುತ್ತೆ ಸರ್. 2 ಮಿನಿಟ್ಸ್ ಆಗುತ್ತೆ. ಕಂಪಲ್ಸರಿ 2 to 3 ಮಿನಿಟ್ಸ್ ಆಗುತ್ತೆ ಸರ್. ಸರ್ ಜಾಸ್ತಿ ಟೈಮ್ ಇದರಲ್ಲಿ ಯಾವುದಿಲ್ಲ ಸರ್. ನೀವು ಮನೇಲಿ ಆಯಿಲ್ನಲ್ಲಿ ಕರೆದ್ರೂ ಇದು 3 ಮಿನಿಟ್ಸ್ ಸರ್. ಇದು ಇದರಲ್ಲೇ ನೋಡ್ರಿ 3 ಮಿನಿಟ್ಸ್ ಹಾಕಿರ್ತಾರೆ. ಸೇಮ್ ಟೈಮ್ ಆಗುತ್ತೆ, ವಿತೌಟ್ ಆಯಿಲ್ನಲ್ಲಿ ಆಗುತ್ತೆ ಸರ್. ಹಾಂ, ಹೆಲ್ತಿಗೆ ಏನು ತೊಂದರೆ ಇಲ್ಲ ಸರ್. ಕರೆಕ್ಟಾಗಿ 3 ಮಿನಿಟ್ಸ್ನಲ್ಲಿ ಆಗುತ್ತೆ. ಇದೇ ಥರ ಕ್ಯಾಶ್ಯೂ ನಟ್ಸ್, ಆಲ್ಮಂಡ್ಸ್ ಎಲ್ಲ ಇರೋದಲ್ಲ ಸರ್, ಒಂಚೂರು ಉಪ್ಪು ಖಾರ ಬೇಕಾದ್ರೆ ಉಪ್ಪು ಖಾರನ ಮಿಕ್ಸ್ ಮಾಡಿ ಹಾಕ್ಬೋದು ಸರ್. ಉಪ್ಪು ಖಾರ ಮಸಾಲೆ ಎಲ್ಲ ಬೇಕಾದರೆ 1 ಡ್ರಾಪ್ಸ್ ಬಟ್ರು, ಚಿಲ್ಲಿ ಪೌಡರ್, ಸಾಲ್ಟ್ ಮಿಕ್ಸ್ ಮಾಡಿ ಹಾಕ್ಬೋದು ಸರ್. ಆವಾಗ ಪಾನಿಪುರಿ ತೋರಿಸಿದಲ್ವ ಸರ್, ನೋಡ್ರಿ ಸರ್ ಪಾನಿಪುರಿ ಹೆಂಗಿರುತ್ತೆ ನೋಡ್ರಿ ಸರ್. ನೋಡ್ರಿ ಮಸಾಲೆ ಪುರಿ, ಪಾನಿಪುರಿ ಸರ್. ಈಗ ಬ್ರೆಡ್ ತೋರಿಸಿದ್ರಲ್ಲ ಸರ್, ಸೂಪ್ಗೆ, ಕಟ್ಲೆಟ್ಗೆಲ್ಲ ಹೇಳಿದೆ. ಈಗ ಪುಡಿ ಮಾಡ್ತೀರಾ ಕಟ್ಲೆಟ್ಗಳಂದ್ರೆ ಪುಡಿ ಮಾಡ್ಬೋದು ಸರ್. ಫುಲ್ ಕಟ್ ಆಗುತ್ತೆ, ನೀವೇ ಕಟ್ ಮಾಡಿ ನೋಡ್ರಿ ಸರ್. ಫುಲ್ ಕ್ರಂಚಿಯಸ್ ಆಗಿ ಬರುತ್ತೆ ಸರ್. ಬ್ರೆಡ್ ರಸ್ಕ್ ಥರ ತಿನ್ಬೋದು. ಇದೇ ಥರ ಯಾವ್ದು ಬೇಕಾದ್ರೂ ಮಾಡ್ಬೋದು ಸರ್. ಫ್ರೆಂಚ್ ಫ್ರೈಸು ರೆಡಿ ಆಗ್ತಾ ಇದೆ ನೋಡ್ರಿ ಸರ್. ಬ್ರೌನಿಸ್ ಬಂತು ಸರ್, ರೆಡಿ ಆಯಿತು. ಹಂಗೆ ಆಫ್ ಮಾಡಿಬಿಡೋಣ ಸರ್. ಓಕೆ, ಫ್ರೆಂಚ್ ಫ್ರೈಸ್ ರೆಡಿ ಆಯ್ತು ಸರ್. ಇದೇ ಥರ ಇದೆ ನೋಡ್ರಿ ಸರ್. ಈ ಕಡಲೆಕಾಳು ತೋರಿಸಲ್ಲ ಸರ್, ಈ ನಾರ್ಮಲ್ ಕಡಲೆಕಾಳು ಸ್ವಲ್ಪ ಸಾಲ್ಟ್ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಉರ್ಗಡ್ಲೆ ಆಗುತ್ತೆ ಸರ್. ಇಡ್ಲಿ ಪೌಡ್ರು, ಸಾಂಬಾರ್ ಪೌಡ್ರಿಗೆಲ್ಲ ಉರಿಯೋಕ್ಕೂ ಉರಿಕೋಬೋದು. ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿನೂ ಹಾಕೋಬೋದು ಸರ್. ಈ ಥರ ಮೆಣಸಿನ್ಕಾಯಿ ಸರ್ ಆ ಥರ ಏನಿಲ್ಲ ಸರ್. ಜಸ್ಟ್ ಒಂದು ಕ್ಲಾತ್ನಲ್ಲಿ ಕ್ಲೀನ್ ಮಾಡಿದ್ರೆ ಸಾಕು ಸರ್. ವೆಟ್ ಕ್ಲಾತ್ನಲ್ಲಿ ಕ್ಲೀನ್ ಮಾಡಿದ್ರೆ ಸಾಕು ಸರ್. ಯಾವುದೂ ಬೇಕಾಗಿಲ್ಲ ಸರ್. ಕಡಲೆಕಾಳು ಹಾಕಿದ್ರೆ ನಿಮ್ಗೆ ಹಂಗೆ ಉರ್ಗಡ್ಲೆ ಆಗಿಬಿಡುತ್ತೆ. ಸ್ನ್ಯಾಕ್ಸ್ ಐಟಮ್ಸು, ಬಾದಾಮಿ ಗೋಡಂಬಿ, ಆ ಥರ ಚಿಪ್ಸು, ಸ್ನ್ಯಾಕ್ಸು, ಕಡಲೆ ಬೀಜನೂ ಮಾಡ್ಬೋದು ಸರ್. ಕಡಲೆ ಬೀಜ ಅಂದರೆ ಒಂದೂ ಸೀದೋಗಲ್ಲ. ಈಗ ಕಡಲೆಕಾಳು ಬರ್ತಾ ಇದೆ ನೋಡಿರಿ ಸರ್. ಕಡಲೆಕಾಳು, ಈ ಥರ ಐಟಮ್ಸು, ಪಾನಿಪುರಿ ಐಟಮ್ಸ್ನ ನೀವು ಮಾಡುವಾಗ ಏನಿಲ್ಲ ಸರ್, ಒಂದು 50 ಗ್ರಾಮ್ 100 ಗ್ರಾಮ್ ತೊಗೊಂಡು ಬಂದುಬಿಟ್ರೆ ಪಟಾಪಟ್ ಇಮಿಡಿಯೇಟಾಗಿ ತಿನ್ಬೋದು ಸರ್. ಈ ಉರ್ಗಡ್ಲೆ 1.5 ಮಿನಿಟ್ಸ್ ಆಗುತ್ತೆ ಸರ್. ನಾರ್ಮಲ್ ಉರ್ಗಡ್ಲೆ, ಕಡಲೆಕಾಳು ಉರ್ಗಡ್ಲೆ ಥರ ಬರುತ್ತೆ ಸರ್. ಬರ್ತಾ ಇದೆ ನೋಡಿ ಸರ್, ಉರ್ಗಡ್ಲೆ ಬರ್ತಾ ಇದೆ. ಮನೇಲಿ ಕೂತ್ಕೊಂಡು ಆರಾಮಾಗಿ ಉರ್ಗಡ್ಲೆ ತಿನ್ಬೋದು ಸರ್. ಇದು ಉರ್ಗಡ್ಲೆ ಆಗ್ತಾ ಇದೆ ನೋಡಿ ಸರ್. ಸಾಲ್ಟ್ ವಾಟರ್ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು, ಒಂಚೂರು ಸಾಲ್ಟ್ ವಾಟ್ರು, ಚಿಲ್ಲಿ ಪೌಡ್ರ್ ಲೈಟಾಗಿ ಬೇಕಾದರೆ ಚಿಲ್ಲಿ ಪೌಡ್ರ್ ಸರ್ ಮಿಕ್ಸ್ ಮಾಡಿಬಿಟ್ರೆ ಉರ್ಗಡ್ಲೆ ಮನೆಯಲ್ಲಿ ರೆಡಿ ಮಾಡ್ಬೋದು ಸರ್. ಇದರಲ್ಲಿ ಏನು ತೊಂದರೆ ಇಲ್ಲ ಸರ್. ಬಿಸಿ ಗಾಳಿನಲ್ಲಿ ಬರುತ್ತೆ, ಹಾಟ್ ಏರ್ ಅಂತಾರೆ. ಬಿಸಿ ಗಾಳಿನಲ್ಲಿ ಮಾತ್ರ ಬರ್ತಾ ಇದೆ. ಕೆಳಗಡೆ ಆಯಿಲ್ ಗಾಳಿ ಹೋಗಿ ಮೇಲ್ಗಡೆ ಬರ್ತಾ ಇರುತ್ತೆ. ಏನು ತೊಂದರೆ ಆಗಲ್ಲ ಸರ್. ನೋಡಿರಿ ಸರ್, ಉರ್ಗಡ್ಲೆ ರೆಡಿ ಆಗ್ತಾ ಇದೆ ನೋಡಿ. ಈಗ ಕಾಣಿಸ್ತೆ ಸರ್, ಚೆನ್ನಾಗಿ ಕಾಣಿಸ್ತೆ. ಉರ್ಗಡ್ಲೆ ರೆಡಿ ಸರ್. ಮನೇಲಿ ಡೈಲಿ ಸ್ನ್ಯಾಕ್ಸ್ಗೆ ಯಾವುದಂದ್ರೆ ಒಂದು ಪ್ರತಿಯೊಂದು ಡೈಲಿ ಒಂದೊಂದಂದ್ರೂ ಇದರಲ್ಲಿ ಒಂದು 50 ಐಟಮ್ ಮಾಡ್ಬೋದು ಸರ್. ಕಂಪಲ್ಸರಿ 50 ಐಟಮ್, 100% 50 ಐಟಮ್ ಮಾಡ್ಬೋದು ಸರ್. ಉರ್ಗಡ್ಲೆ ರೆಡಿ ಆಯ್ತು ಸರ್. ನೋಡಿರಿ ಸರ್.
ಹೌದಲ್ಲ ಸರ್, ಕಡಲೆ ಇರೋದು ಹುರುಗಡ್ಲೆ ಮಾಡ್ಬಿಟ್ಟು ಹುರ್ಗಡ್ಲೆ ಆಯ್ತು ಸರ್. ಇದೇ ತರ ಐಟಮ್ ಮಾಡ್ತಾ ಇದೀರಾ? ನೆಕ್ಸ್ಟ್ ಏನಿಲ್ಲ ಸರ್, ಈ ತರ ನೋಡ್ರಿ, ಈ ತರ ಐಟಮ್ ಮಾಡ್ಬೋದು ಸರ್. ಈಗ ಬಾದಾಮಿ ಗೋಡಂಬಿನೂ ಮಾಡ್ಬೋದು ಸರ್. ಈಗ ಹಬ್ಬಗೆಲ್ಲ ಉರಿತಾರಲ್ಲ ಸರ್, ಬಾದಾಮಿ ಗೋಡಂಬಿ ಹುರ್ಕೋಬೋದು ಸರ್. ಲೈಟ್ ಆಗಿ ಹುರಿತಾರೆ. ಹಾಂ, ಹುರ್ಕೋಬೋದು ಸರ್. ಒಂಚೂರು ಬಟ್ರು, ಚಿಲ್ಲಿ ಪೌಡರ್, ಸಾಲ್ಟು ಫಸ್ಟೇ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಇನ್ನು ಮಸಾಲ ಥರ ಬರುತ್ತೆ ಸರ್. ಮಸಾಲ ಕರೆಕ್ಟಾಗಿ 1.5 ಮಿನಿಟ್ಸ್ ಸರ್. ದ್ರಾಕ್ಷಿನೂ ಹುರ್ಕೋಬೋದು, ಕಡಲೆ ಬೀಜನೂ ಮಾಡ್ಬೋದು. ಯಾವ್ದು ಬೇಕಾದ್ರೆ ಡೈಲಿ ಸ್ನ್ಯಾಕ್ಸ್ ಐಟಮ್ಸು ವಿತೌಟ್ ಆಯಿಲ್, 100% ಆಯಿಲ್ ಸರ್. 0% ಕೊಲೆಸ್ಟ್ರಾಲ್ ಬರುತ್ತೆ, 0% ಆಯಿಲ್ ಸರ್. 100% ಹೆಲ್ತ್ ಒಳ್ಳೆಯದು ಸರ್. 1 ಡ್ರಾಪ್ಸು ಆಯಿಲ್ ಬೇಕಾಗಿಲ್ಲ ಸರ್. ರೆಡಿ ಆಯಿತು ನೋಡಿರಿ ಸರ್. ಬ್ರೌನಿಸ್ಟ್ ಬರ್ತಾ ಇದೆ ಸರ್. ಬ್ರೌನಿಸ್ಟ್ ಬಂತು, ಪಟಾಪಟ್ ಸರ್, ಬೇಗ ಆಗಿಬಿಡುತ್ತೆ ಸರ್. ನೋಡ್ರಿ, ಲೈಟಾಗಿ ಸ್ಟಿರ್ ಮಾಡಿರಿ ಅಷ್ಟೇ ಸರ್. ಅದು ಆಟೋಮೆಟಿಕ್ ರೊಟೇಟ್ ಆಗುತ್ತೆ, ಅದನ್ನೇ ಆಟೋಮೆಟಿಕ್ ಸ್ಟಿರ್ ಆಗುತ್ತೆ. ಸೀದೋಗಲ್ಲ ಸರ್. ಮೇಯ್ನು ಬ್ಲಾಕ್ ಡಾಟ್ಸ್ ಬರಲ್ಲ ಸರ್, ಸೀದೋಗಲ್ಲ ನೋಡ್ರಿ. ಯಾವುದಾದ್ರು ಒಂದು ಸೀದೋಗಿದೆ ನೋಡ್ರಿ ಸರ್. ಈ ಥರ ದ್ರಾಕ್ಷಿನೂ ಹಾಕೋಬೋದು ಸರ್. ಇದು ಹೆಂಗೆ ಪಾಯಸ ಮಾಡೋಕ್ಕೆ, ಇಲ್ಲಾಂದರೆ ನೋಡ್ರಿ ಇದು ಹಂಗೆ ಉಬ್ಬುತ್ತೆ ಸರ್. ದೊಡ್ಡ ಸೈಜ್ ಆಗುತ್ತೆ. ಲೈಟಾಗಿ ಸ್ಟಿರ್ ಮಾಡಿದ್ರೆ ಸಾಕು, ಹಂಗೆ ಉಬ್ಬುತ್ತೆ. ಸ್ನ್ಯಾಕ್ಸ್ ಐಟಮ್ಸು, ಚಿಪ್ಸ್ ಐಟಮ್ಸು, ಪಪ್ಪಡು, ಪಾಪ್ಕಾರ್ನು, ಫ್ರೆಂಚ್ ಫ್ರೈಸ್ ಎಲ್ಲ ರೆಗ್ಯುಲರ್ ಸ್ನ್ಯಾಕ್ಸು. ಯಾವ್ದು ಬೇಕಾದ್ರೆ ಆಯಿಲ್ನಲ್ಲಿ ಮನೇಲಿರೋದು, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಅದನ್ನು ಹಾಕೋಬೋದು ಸರ್. ರೆಡಿ ಆಗ್ತಾ ಇದೆ ನೋಡ್ರಿ, ಪಟಾಪಟ್ ಸರ್. ಹೌದು ಸರ್, ಫುಲ್ ಆ್ಯಂಡ್ ಫುಲ್ ಹೆಂಗಿದೆ ನೋಡ್ರಿ ಸರ್. ನೋಡ್ರಿ, ಇದರಲ್ಲಿ ಹಾಕ್ತೀನಿ. ಈ ರೀತಿ ಇರೋದು ಈ ರೀತಿ ಆಗಿದೆ ಸರ್. ಸರ್ ಈಗ ಸರ್ 100% ಹೆಲ್ತಿ ಒಳ್ಳೆ ಸರ್. ನೋಡ್ರಿ ಸರ್, ಕಡಲೆ ಬೀಜ ಸರ್, ಕಡಲೆ ಬೀಜ ತೋರಿಸಲ್ಲ ಸರ್, ಹಂಗೆ ಒಳಗಡೆ ಹಾಕ್ಬಿಡ್ರಿ, ಕಡಲೆ ಬೀಜನೂ ಫ್ರೈ ಆಗುತ್ತೆ ಸರ್. ಕರೆಕ್ಟಾಗಿ 1 ಮಿನಿಟ್ ಸರ್. ಪಟ್ ಸೌಂಡ್ ಬರುತ್ತೆ, ಅವಾಗ ತೆಗೆದು ಬಿಡ್ಬೋದು ಅಷ್ಟೇ ಸರ್. ಆಯಿಲ್ ಏನು ಬೇಕಾಗಿಲ್ಲ ಸರ್. ಸ್ನ್ಯಾಕ್ಸ್ ಐಟಮ್ಸು, ಚಿಪ್ಸ್ ಐಟಮ್ಸು ಸರ್. ಇದು ನೋಡ್ರಿ ಬಾದಾಮಿ, ನೆಕ್ಸ್ಟ್ ಬಾದಾಮಿನೂ ಹಾಕೋಣ ಸರ್. ಅದೇ ಸ್ನ್ಯಾಕ್ಸ್ ಐಟಮ್ಸು, ಚಿಪ್ಸ್ ಐಟಮ್ಸು, ಪಪ್ಪಡ್, ವೀಲ್ ಚಿಪ್ಸು, ಆನಿಯನ್ ಚಿಪ್ಸು, ಯಾವ್ದು ಬೇಕಾದ್ರೆ ವಿತೌಟ್ ಆಯಿಲ್ನಲ್ಲಿ ಕರಿಬೋದು ಸರ್. ಸರ್ ನಮ್ಮದು ರಾಮಚಂದ್ರಪುರ ಸರ್. ಮೆಜೆಸ್ಟಿಕ್ಲಿಂದ 1 ಕಿಲೋಮೀಟರ್ ಬರುತ್ತೆ. ಲೂಲು ಮಾಲ್ ಆಪೋಸಿಟ್ ಬರುತ್ತೆ ಸರ್. ಲೂಲು ಮಾಲ್ ನಿಯರ್ ಆಪೋಸಿಟ್ಟು, ಸ್ವಲ್ಪ ಒಳಗಡೆ ಬಂದರೆ ಸಾಕು ಸರ್. ಅಲ್ಲೇ ಇರುತ್ತೆ, ಅಲ್ಲಿ ಬಂದು ತೊಗೋಬೋದು. ಇಲ್ಲ ಮನೆಗೆ ಬಂದು ಡೆಲಿವರಿ ಕೊಡ್ತೀವಿ ಸರ್. 1 ಇಯರ್ ಗ್ಯಾರಂಟಿ ಕೊಡ್ತೀವಿ, 5 ವರ್ಷ ವಾರಂಟಿ ಇದೆ. ಮನೆಗೆ ಬಂದು ಡೆಮೋ ಕೊಡ್ತೀವಿ. ಬೇಕಂದ್ರೆ ಒಂದು 200 ರೂಪಾಯಿ ಅಡ್ವಾನ್ಸ್ ಕಳಿಸ್ಬೋದು, ಬ್ಯಾಲೆನ್ಸ್ ಮನೇಲಿ ಕೊಡ್ಬೋದು. COD ಆಪ್ಷನ್ ಇದೆ ಸರ್. ಬ್ಯಾಂಗ್ಳೂರು ಬಿಟ್ಟು ಔಟ್ಸೈಡ್ ಸರ್, ಕರ್ನಾಟಕದಲ್ಲಿ ಎಲ್ಲಿದ್ರೂ ಬ್ಯಾಂಗ್ಳೂರು ಬಿಟ್ಟು ಔಟ್ಸೈಡ್ ಇದ್ದಾರೆ ಅಂದರೆ ಅವ್ರಿಗೆಲ್ಲ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಸರ್. ಕೊರಿಯರ್ ಅಂದರೆ ನೀವು ಅಮೌಂಟ್ ಕಳಿಸಿದ್ರೆ ಕೊರಿಯರ್ ಕಳಿಸ್ಬೋದು ಸರ್. 100% ಕಳಿಸ್ಬೋದು. ನಿಮ್ಮ ಇದರಲ್ಲಿ ತುಂಬ ಪ್ರಾಡಕ್ಟ್ ಹಾಕ್ತೀವಿ. ಏನಾದರೂ ಇದ್ರೂ ನೀವು ಸರ್ವಿಸು ಏನಾದ್ರೂ ತಿರ್ಗಿ ರಿಟರ್ನ್ ಕಳಿಸ್ಬೋದು. ನಾವು ಸರ್ವಿಸ್ ಮಾಡಿನೂ ಕೊಡ್ತೀವಿ ಸರ್. ನೋಡಿರಿ, ಕಡಲೆ ಬೀಜ ರೆಡಿ ಆಯ್ತು ಸರ್. ಬ್ಲಾಕ್ ಡಾಟ್ಸ್ ಬರಲ್ಲ ಸರ್. ಸಾಲ್ಟ್ ವಾಟರ್ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ರಿ, ಒಂಚೂರು ಸೀದೋಗಲ್ಲ ಸರ್. ಮನೇಲಿ ಮಾಡುವಾಗ ಕಡಲೆ ಬೀಜ ಮಾಡಿಬಿಟ್ಟು ನೀವು ಚಟ್ನಿ ಮಾಡ್ತೀರಾ, ಇಲ್ಲಾಂದ್ರೆ ಚಟ್ನಿ ಮಾಡ್ತಿರಂದ್ರೆ ಹಂಗೆ ಮೆಣಸಿನ್ಕಾಯಿನ ಹಾಕೋಬೋದು ಸರ್. ಚಟ್ನಿ ಮಾಡ್ತಿರಂದ್ರೆ ಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಸುಮ್ಮನೆ ತಿಂತೀರಂದ್ರೆ ಮೆಣಸಿನ್ಕಾಯಿ ಬೇಕಾಗಿಲ್ಲ ಸರ್. ಟೈಮ್ ಪಾಸ್ ಸ್ನ್ಯಾಕ್ಸ್ ಕಡಲೆ ಬೀಜ ಟೈಮ್ ಪಾಸ್ಗೆ ಯೂಸ್ ಆಗುತ್ತೆ. ಇದು ರೆಡಿ ಆಯ್ತು ಸರ್. ಯಾವುದಾದ್ರೂ ಒಂದು ಸೀದೋಗಿದೆ ನೋಡ್ರಿ ಸರ್. 1 ಡ್ರಾಪ್ಸ್ನು 100% ಹಂಗೆ ರಿಸಲ್ಟ್ ಬರುತ್ತೆ ಸರ್. ಇದು ನೋಡ್ರಿ ಸರ್, ಕ್ಯಾಶು ನಟ್ಸು, ಆಲ್ಮಂಡ್ಸು ಯಾವ್ದು ಬೇಕಾದ್ರೆ ಹಾಕೋಬೋದು ಸರ್. ಸೀದೋಗಲ್ಲ ಸರ್, ಈವನ್ ಆಗಿ ಫ್ರೈ ಆಗುತ್ತೆ. ಇದೇ ಥರ ಈ ರೀತಿಗೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಮಾಡ್ತೀರಾ ಸರ್. ಈಗ ಏನಾದರೂ ಸಪೋಸ್ ಉಪ್ಪು ಖಾರ ಬೇಕಾದ್ರೆ ಔಟ್ಸೈಡ್ ಮಿಕ್ಸ್ ಮಾಡ್ತಿರಲ್ವ, ಆವಾಗ ಮಾತ್ರ ವೆಟ್ ಕ್ಲಾತ್ನಲ್ಲಿ ಲೈಟಾಗಿ ಕ್ಲೀನ್ ಮಾಡಿದ್ರೆ ಸಾಕು ಸರ್. ನೋಡ್ರಿ ಸರ್, ರೆಡಿ ಆಗ್ತಾ ಇದೆ ಸರ್. ಲೈಟಾಗಿ ಸ್ಟಿರ್ ಮಾಡಿದ್ರೆ ಸಾಕು ಸರ್. ಈವನ್ ಕಲರ್ ಬರುತ್ತೆ. ಕಲರ್ ಬಂದರೆ ಪಟ್ ಮಾಡಿ ಸರ್. ಈ ಸ್ಟಿಕ್ನಲ್ಲಿ ಸ್ಟಾಪ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. ಅದಕ್ಕೆ ಈ ಸ್ಟಿಕ್ ನೋಡ್ರಿ, ಈಗ ರೊಟೇಟ್ ಆಗ್ತಿದ್ರೆ ಸ್ವಲ್ಪ ಕಾಣಿಸಲ್ಲ. ಸ್ಟಾಪ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. ರೆಡಿ ಆಯ್ತು ಸರ್. ನೋಡ್ರಿ ಸರ್, ಹೀಗೆ ವೀಲ್ ಚಿಪ್ಸ್ ಪ್ಯಾಕೆಟ್ನಲ್ಲಿ ಸಿಗುತ್ತಲ್ಲ ಸರ್, ವೀಲ್ ಚಿಪ್ಸ್ ಹಂಗೆ ಹಾಕ್ಬಿಡ್ರಿ. 30 ಸೆಕೆಂಡ್ಸ್ ಸರ್. ಈಗ ವೀಲ್ ಚಿಪ್ಸ್ ಮಾಡಿದ್ರೆ ಇಲ್ಲಿ ಸ್ಟಿರ್ ಮಾಡ್ಬೇಕು ಸರ್. ಇಲ್ಲಿ ಇಡಬೇಕು, ಲೈಟಾಗಿ ಸ್ಟಿರ್ ಮಾಡಬೇಕು ಸರ್. 30 ಸೆಕೆಂಡ್ಸ್. ವೀಲ್ ಚಿಪ್ಸ್, ಆನಿಯನ್ ಚಿಪ್ಸ್, ರೈಸ್ ಟ್ಯೂಬ್ ಅಂತಾರಲ್ವ ಬೋಟಿ ಸಂಡಿಗೆ, ಅದನ್ನು ಹಾಕೋಬೋದು ಸರ್. ಲೈಟಾಗಿ ಸ್ಟಿರ್ ಮಾಡಿದ್ರೆ ಸಾಕು ಸರ್. ರೆಡಿ ಆಯ್ತು ಸರ್. ರೆಡಿ ಆಯಿತು. ಈಗ ಫುಲ್ ಆಚೆ ಕಡೆ ಬಂದುಬಿಡುತ್ತೆ ಸರ್. ಈಗ ರೆಡಿ ಆಯ್ತಲ್ಲ ಸರ್, ಆಫ್ ಮಾಡಿರಿ. ಉಲ್ಟಾ ಮಾಡಿಬಿಟ್ಟು ಡೈಲಿ ಒಂದು ಸ್ನ್ಯಾಕ್ಸ್ ತಿನ್ಬೋದು ಸರ್. ಇಲ್ಲ ರೆಗ್ಯುಲರ್ ಸ್ನ್ಯಾಕ್ಸ್ ಯಾವ್ದು ಬೇಕಾದ್ರೂ ಮಾಡ್ಬೋದು ಸರ್. ನೋಡಿರಿ ಸರ್,
ಲೈಟ್ ಆಗಿ ಸ್ಟಿರ್ ಮಾಡಿದ್ರೆ ಆಚೆ ಬರುತ್ತೆ ಸರ್. ವೀಲ್ ಚಿಪ್ಸ್ ರೆಡಿ ಸರ್. ವೀಲ್ ಚಿಪ್ಸ್ನು ಆಗಿದೆ ಸರ್. 30 ಸೆಕೆಂಡ್ಸ್, ಒಂದೊಂದಿಗೆ 30 ಸೆಕೆಂಡ್ಸ್. ಕಡಲೆ ಬೀಜ, ಕಡಲೆಕಾಲು, ಬಾದಾಮಿ, ಗೋಡಂಬಿಗೆ ಮಾತ್ರ 1 ಮಿನಿಟ್ ಸರ್. ಫ್ರೆಂಚ್ ಫ್ರೈಸ್ ಅಂದ್ರೆ 2 ಮಿನಿಟ್ಸ್. ಫ್ರೆಂಚ್ ಫ್ರೈಸ್ಗೆ 2 ಮಿನಿಟ್ಸ್ ಆಗುತ್ತೆ. ಈಗ ಚೀಟೋಸ್, ಚೀಸ್ ಬಾಲ್ಸ್, ನಗ್ಗೆಟ್ಸ್, ಸ್ಮೈಲೀಸ್, ಸಾಸೇಜ್ ಎಲ್ಲ ಮಾಡ್ತೀರಂದ್ರೆ 3 ಮಿನಿಟ್ಸ್ ಸರ್. ಯಾವ್ದು ಬೇಕಾದ್ರೆ ವಿತೌಟ್ ಆಯಿಲ್ ನಲ್ಲಿ ಮಾಡ್ಬೋದು. ಈ ಒಂದೇ ಮಿಷಿನ್ ಅಲ್ಲಿ ಮಾಡ್ಬೋದು ಸರ್. ಒಂಚೂರ್ನು ಆಯಿಲೇ ಬೇಕಾಗಿಲ್ಲ ಸರ್. ಈ ಸಣ್ಣ ಮಿಷಿನು ಇಷ್ಟೇ ಸರ್. ಮಿಷಿನ್ ಇಷ್ಟೇ ಮಿಷಿನ್ ಸರ್. ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ಇಷ್ಟಿದ್ರೆ ಸಾಕು ಸರ್. ಸ್ನಾಕ್ಸ್ ಐಟಮ್, ಚಿಪ್ಸ್ ಐಟಮ್ ವಿತೌಟ್ ಆಯಿಲ್ ನಲ್ಲಿ ಕರಿಬಹುದು ಸರ್. ನಾವೆಲ್ಲ ಟ್ರಿಪ್ ಹೋಗೋದಾದ್ರೆ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬಿಡ್ಬೋದು ಸರ್. ಕರೆಂಟ್ ಇದ್ರೆ ಸಾಕು ಸರ್. ಈ ಮಿಷಿನ್ ಇದ್ರೆ ಸಾಕು, ವಿತೌಟ್ ಆಯಿಲ್ ಸರ್. ಒಂಚೂರು ಆಯಿಲ್ ಬೇಕಾಗಿಲ್ಲ ಸರ್. ವೀಕ್ಷಕರೇ ನೋಡಿ, ವಿತಿನ್ ಸೆಕೆಂಡ್ಸ್ ಗಳಲ್ಲಿ ಎಷ್ಟು ಬೇಗ ರೆಡಿ ಆಯ್ತು ನಿಮ್ಗೆ ಚಿಪ್ಸ್ ಗಳು. ಇಷ್ಟೊಂದೆಲ್ಲ ರೆಡಿ ಮಾಡಬಹುದು ನೋಡಿ, ಇಷ್ಟೊಂದೆಲ್ಲ ರೆಡಿ ಮಾಡಬಹುದು ಸರ್. ಹೇಳಿ ಸರ್, ರಿಗಾರ್ಡ್ ಸರ್ ಇರ್ತಾರೆ. ಇವಾಗ ಡೆಮೋ ನೋಡಿದ್ರಿ ಎಷ್ಟು ಚೆನ್ನಾಗಿ ನೀವು ವಿತೌಟ್ ಆಯಿಲ್ ಏನ್ ಬೇಕಾದ್ರೆ ಮಾಡೋ. ಮತ್ತೆ ಇದೇನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ಟೆ ತೊಗೊಂಡು ಒರೆಸಿದ್ರೆ ಸಾಕು ಅಂತ ಹೇಳಿದ್ರಿ ಸರ್. ವೆಟ್ ಕ್ಲಾತ್ ನಲ್ಲಿ ಒರೆಸಿದ್ರೆ ಸಾಕು. ಇಷ್ಟೊಂದು ನೋಡಿ ತೋರಿಸಿದ್ನಲ್ವಾ ಸರ್. Okay. 1 ಡ್ರಾಪ್ಸ್ ಆಯಿಲ್ ಇಲ್ದ್ರೆ ಸಂಡಿಗೆ ಚಿಪ್ಸ್ ಮಾಡೋದು ಹೆಂಗೆ ಅಂತ ಏನಿಲ್ಲ ಸರ್. ಆಗ್ಬಿಟ್ಟು ಸ್ಟಿರ್ ಮಾಡಿದ್ರೆ ಸಾಕು. ಇದು 1 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್. 1 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. 5 ವರ್ಷ ಫ್ರೀ ಸರ್ವಿಸ್ ಕೊಡ್ತಾ ಇದೀವಿ. ಅಂದ್ರೆ ಏನಾದ್ರೂ 1 ವರ್ಷ ಎಲ್ಲ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. 100% ನೀರು ಆಯಿಲ್ ಆಗ್ಬಾರ್ದು ಅಷ್ಟೇ ಸರ್. ಯಾಕಂದ್ರೆ ಇದು ವಿತೌಟ್ ಆಯಿಲ್ ಮಿಷಿನ್ ಅಲ್ವಾ. ಒಂಚೂರು ಆಯಿಲ್ ಆಗ್ಬಾರ್ದು ಸರ್. ಓಕೆ ಓಕೆ ಅಷ್ಟೇ ಸರ್. ಓಕೆ ಸರ್, ಹೇಳಿ ಸರ್, ಇದ್ರ ರೇಟ್ ಏನಿದೆ ಸರ್? ಇದು 2890 ಸರ್. 2890. Okay. ಅಶ್ವಥ್ ಮೆಹ್ತಾ ಅವರು ಚಾನಲ್ ಅವರು ಒಂದು 500 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. 500 ರೂಪಾಯಿ ನಿಮಗೆ ಡಿಸ್ಕೌಂಟ್ ಬರ್ತಾ ಇದೆ. 2390 ರೂಪಾಯಿ ಆಗುತ್ತೆ ಸರ್. 2390 ನಿಮಗೆ ಈ ಮಷಿನ್ ನೀವು ಮನೆಗೆ ತಗೊಂಡೋಗ್ಬೋದು. ಆಮೇಲೆ ಜೊತೆಗೆ ಇದು ಎಲ್ಲಿ ಬೇಕಲ್ಲಿ ಕ್ಯಾರಿ ಮಾಡಬಹುದು. ಈಸಿ ಟು ಕ್ಯಾರಿ ಮಾಡಬಹುದು. ಟ್ರಾವೆಲಿಂಗ್ ಎಲ್ಲಿ ಹೋದ್ರೂ ಈಸಿಯಾಗಿ ಯೂಸ್ ಮಾಡಬಹುದು. ಸಾಕು. ಹೌದು ಸರ್. ಅದರಲ್ಲಿ ಸ್ವಲ್ಪ ಚಿಕ್ಕದು ಸರ್. ಚಿಕ್ಕದು ಇದು 2490, 2490. Okay. ಸೇಮ್ ನಿಮ್ ಚಾನಲ್ ಅವ್ರಿಗೋಸ್ಕರ ಒಂದು 500 ರೂಪಾಯಿ ಡಿಸ್ಕೌಂಟ್ ಇದೆ. 1990 ಸರ್. ನಮ್ಮ ಅಶ್ವಮೇಧ ಚಾನಲ್ ಕಡೆಯಿಂದ ಬಂದ್ರೆ ನಿಮಗೆ 500 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. ಜೊತೆಗೆ 1990. ಇದು ಅಡ್ವಾಂಟೇಜ್ ಏನಂದ್ರೆ ನೀವು ಬೇರೆ ಕಡೆ ಏನೋ ಕರೆದಿರೋ ಆಯಿಲ್ ನ ಎಲ್ಲೂ ತಿನ್ನಕ್ ಹೋಗ್ಬೇಡ್ರಿ. ಹೊರಗಡೆ ನೀವು ಮನೆಯಲ್ಲೇ ನೀವು ಸ್ವಂತವಾಗಿ ಕ್ಲೀನ್ ಆಗಿ ಮಾಡ್ಕೋಬಹುದು ವಿತೌಟ್ ಆಯಿಲ್. ಇದು ಯಾರು ಬೇಕಾದ್ರೆ ತಗೋಬಹುದು ಸರ್. ಚಿಕ್ಕ ಐಟಮ್ಸ್ ಕಡಿಮೆ ರೇಟ್ ನಲ್ಲಿ ಸಿಗುತ್ತೆ ಸರ್. ಸರ್ ನಿಜವಾಗ್ಲೂ ಇದು ಒಂದು ಒಳ್ಳೆ ಐಟಮ್ ಅಂತ ಹೇಳ್ಬೋದು ಸರ್. ಇದು ತುಂಬಾ ಚೆನ್ನಾಗಿದೆ. ಧನ್ಯವಾದ. ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ ಸರ್ ಇವತ್ತು. ಧನ್ಯವಾದ. ಥ್ಯಾಂಕ್ ಯು ಸರ್. ಒಳ್ಳೆ ಇನ್ಫಾರ್ಮೇಶನ್ ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.